ನಮಸ್ಕಾರ. ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಗೆಳೆಯರೇ, ಫುಟ್ಬಾಲ್ ಇದು ಕೇವಲ ಒಂದು ಆಟವಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಉಸಿರು. 2026ರ ವಿಶ್ವಕಪ್ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ 48 ತಂಡಗಳೊಂದಿಗೆ ಅದ್ಧೂರಿಯಾಗಿ ನಡೆಯುತ್ತಿದೆ. ಜಗತ್ತಿನ ಕಣ್ಣು ಈ ಹಬ್ಬದ ಮೇಲಿದ್ದರೂ ಫುಟ್ಬಾಲ್ನ ಇಬ್ಬರು ದಂತಕಥೆಗಳಿಗೆ ಇದು ಕಣ್ಣೀರಿನ ವಿದಾಯವಾಗಿದೆ. ಹೌದು, ಒನ್ ಲಾಸ್ಟ್ ಡ್ಯಾನ್ಸ್ ಅಂತಲೇ ಕಣಕ್ಕಿಳಿದಿದ್ದ ಬ್ರೆಜಿಲ್ನ ಜಾದೂಗಾರ ನೇಮರ್ ಮತ್ತು ಫುಟ್ಬಾಲ್ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತೆ ಭಗ್ನ ಹೃದಯದೊಂದಿಗೆ ನಿರ್ಗಮಿಸಿದ್ದಾರೆ. ಜುಲೈ 5ರಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ವಿರುದ್ಧ ಬ್ರೆಜಿಲ್ 1-2 ಗೋಲುಗಳಿಂದ ಸೋತರೆ, ಮರುದಿನವೇ ಜುಲೈ 6ರಂದು ಡಲ್ಲಾಸ್ ಸ್ಟೇಡಿಯಂನಲ್ಲಿ ಸ್ಪೇನ್ ವಿರುದ್ಧ 0-1 ಅಂತರದಲ್ಲಿ ಪೋರ್ಚುಗಲ್ ಮುಗ್ಗರಿಸಿತು. ಆ ಕ್ಷಣ ರೆಫ್ರಿ ಅಂತಿಮ ವಿಜಿಲ್ ಊದಿದಾಗ ಮೈದಾನದಲ್ಲಿ ಮಂಡಿಯೂರಿ ಕಣ್ಣೀರಿಟ್ಟ CR7ನ ದೃಶ್ಯ ಫುಟ್ಬಾಲ್ ಜಗತ್ತು ಯಾವತ್ತೂ ಮರೆಯಲಾಗದ ಟ್ರಾಜಿಡಿ. ಜಗತ್ತಿನ ಎಲ್ಲವನ್ನೂ ಗೆದ್ದ ಆ ಮನುಷ್ಯ ಆ ಒಂದು ಚಿನ್ನದ ಟ್ರೋಫಿ ಇಲ್ಲದೆ ತನ್ನ 6ನೇ ವಿಶ್ವಕಪ್ನಲ್ಲೂ ಸೋತು ನಿರ್ಗಮಿಸಿದ್ದು ಕ್ರೀಡಾ ಇತಿಹಾಸದ ಅತಿ ದೊಡ್ಡ ನೋವು. ನಿಮಗೆ ಗೊತ್ತಾ, ರೊನಾಲ್ಡೋ ಮೈದಾನದಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ಕಾಣುತ್ತಾನೋ, ಮೈದಾನದ ಹೊರಗಡೆ ಅಷ್ಟೇ ಮೃದು ಹೃದಯಿ. ಆತನ ಮೈ ಮೇಲೆ ಒಂದೇ ಒಂದು ಟ್ಯಾಟೂ ಇಲ್ಲ, ಯಾಕೆಂದರೆ ಆತ ನಿಯಮಿತವಾಗಿ ರಕ್ತದಾನ ಮಾಡುತ್ತಾನೆ. ಆದರೆ ಇದಕ್ಕಿಂತ ದೊಡ್ಡದು ಆತನ ಮನುಷ್ಯತ್ವ. ಪ್ಯಾಲೆಸ್ತೈನ್ನ ನರಮೇಧದಂತಹ ಕ್ರೂರ ಘಟನೆಗಳು ನಡೆದಾಗ ಕರುಣೆ ಇಲ್ಲದ ಜಗತ್ತಿನ ಎದುರು ಮಿಡಿದದ್ದು ಇದೇ ರೊನಾಲ್ಡೋ ಹೃದಯ. ಯುದ್ಧ ಪೀಡಿತ ಸಿರಿಯಾ ಮತ್ತು ಪ್ಯಾಲೆಸ್ತೈನ್ನ ಮಕ್ಕಳ ಕಣ್ಣೀರು ಕಂಡು ಮರುಗಿದ. ಆ ಮಕ್ಕಳಿಗಾಗಿ ತನ್ನ ಸಂಪತ್ತನ್ನು ದಾನ ಮಾಡಿದ. ಮಾನವೀಯತೆಯ ಪರವಾಗಿ ಧ್ವನಿ ಎತ್ತಿದ ಈ ಲೆಜೆಂಡ್ನ ಹೃದಯವಂತಿಕೆಗೆ ಬೆಲೆ ಕಟ್ಟಲು ಸಾಧ್ಯವೇ? ಎಷ್ಟೋ ಬಾರಿ ತನ್ನ ಗೋಲ್ಡನ್ ಬೂಟನ್ನೇ ಹರಾಜಿಗಿಟ್ಟು ಬಂದ ಹಣವನ್ನ ಸಂತ್ರಸ್ತ ಶಾಲೆಗಳಿಗೆ ನೀಡಿದ ಉದಾಹರಣೆಗಳಿವೆ. ಯೋಚಿಸಿ ನೋಡಿ, ಪ್ಯಾಲೆಸ್ತೈನ್ ನರಮೇಧಕ್ಕೆ ಮೀಡಿದ ಆ ಶುದ್ಧ ಹೃದಯಕ್ಕೆ ತನ್ನ ದೇಶಕ್ಕಾಗಿ ಒಂದೇ ಒಂದು ವಿಶ್ವಕಪ್ ಗೆಲ್ಲಲಾಗಲಿಲ್ಲ ಅನ್ನೋದು ಎಷ್ಟೊಂದು ಬೇಸರದ ಸಂಗತಿ ಅಲ್ವಾ? ವಿಧಿ ಕೆಲವೊಮ್ಮೆ ಎಷ್ಟೊಂದು ಕ್ರೂರವಾಗಿರುತ್ತದೆ. ಜಗತ್ತಿನ ಕಣ್ಣೀರು ಒರೆಸಿದ ಕೈಗಳಿಗೆ ಕೊನೆಗೆ ತನ್ನ ಕಣ್ಣೀರನ್ನೇ ಒರೆಸಿಕೊಳ್ಳಲು ಆ ವಿಶ್ವಕಪ್ ಸಿಗಲೇ ಇಲ್ಲ. ಇನ್ನು ಆಟದ ವಿಚಾರಕ್ಕೆ ಬಂದರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅನ್ನೋದು ಬರೀ ಹೆಸರಲ್ಲ, ಅದೊಂದು ಮಿಷಿನ್. ಆತ ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ಹಾರ್ಡ್ ವರ್ಕ್ನಿಂದ ಮೇಲೆ ಬಂದವನು. ಆತನ ಆಟದ ಶೈಲಿಯೇ ಒಂದು ಅದ್ಭುತ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಎದುರಾಳಿಗಳ ಡಿಫೆನ್ಸ್ ಸೀಳಿಕೊಂಡು ಹೋಗುವ ಆ ವೇಗ, ಆ ನಕಲ್ ಬಾಲ್ ಫ್ರೀ ಕಿಕ್ಗಳು ಮತ್ತು ಗುರುತ್ವಾಕರ್ಷಣೆಗಳ ನಿಯಮಗಳನ್ನೇ ಸುಳ್ಳು ಮಾಡುವ ಆತನ ಜಿಗಿತ, ಮೈದಾನದಲ್ಲಿದ್ದಾಗ ಎದುರಾಳಿ ಗೋಲ್ ಕೀಪರ್ಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಎಷ್ಟೋ ಪಂದ್ಯಗಳಲ್ಲಿ 89 ನಿಮಿಷಗಳ ಕಾಲ ಸೋಲಿನ ಸುಳಿಯಲ್ಲಿದ್ದ ತಂಡವನ್ನ 90ನೇ ನಿಮಿಷದಲ್ಲಿ ತನ್ನ ಒಂಟಿ ಸಲಗದ ಹೋರಾಟದಿಂದ ಗೆಲ್ಲಿಸಿಕೊಟ್ಟಿದ್ದಾನೆ. ಆತನ ಆಟದಲ್ಲಿ ಒಂದು ಹಸಿವಿತ್ತು, ಒಂದು ಛಲವಿತ್ತು. ನಾನೇ ಬೆಸ್ಟ್, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಆತನ ಕಾನ್ಫಿಡೆನ್ಸ್ ಎಷ್ಟೋ ಯುವಕರಿಗೆ ಸ್ಫೂರ್ತಿ. ಆತನ ಆಟ ಕೇವಲ ಒಂದು ಸ್ಕಿಲ್ ಅಲ್ಲ, ಅದೊಂದು ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಒಬ್ಬ ಆಟಗಾರ 6 ವಿಶ್ವಕಪ್ಗಳನ್ನು ಆಡುವುದು ಎಂದರೆ ಸುಲಭದ ಮಾತಲ್ಲ. 2006ರಲ್ಲಿ ಕೇವಲ 21 ವರ್ಷದ ಹುಡುಗನಾಗಿ ಬಂದು 2026ರಲ್ಲಿ 41 ವರ್ಷದ ಲೆಜೆಂಡ್ ಆಗಿ ಆಡಿದ ಜರ್ನಿ ಇದೆಯಲ್ಲ, ಅದು ಫುಟ್ಬಾಲ್ ಇತಿಹಾಸದ ಸುವರ್ಣ ಅಧ್ಯಾಯ. ಪೋರ್ಚುಗಲ್ ಎಂಬ ಪುಟ್ಟ ದೇಶವನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ವಿಶ್ವ ಮಟ್ಟದಲ್ಲಿ ಅದಕ್ಕೊಂದು ಅಸ್ತಿತ್ವ ತಂದುಕೊಟ್ಟ ಶ್ರೇಯಸ್ಸು CR7ಗೆ ಸಲ್ಲಬೇಕು. ಕ್ಲಬ್ ಲೆವೆಲ್ನಲ್ಲಿ ಆತ ಗೆಲ್ಲದ ಟ್ರೋಫಿಗಳಿಲ್ಲ. ಬ್ಯಾಲನ್ ಡಿ ಓರ್, ಚಾಂಪಿಯನ್ ಲೀಗ್, 900ಕ್ಕೂ ಹೆಚ್ಚು ವೃತ್ತಿ ಜೀವನದ ಗೋಲ್ಗಳು, ಇಷ್ಟೆಲ್ಲ ಸಾಧಿಸಿದರೂ ಆತನ ಟ್ರೋಫಿ ಕ್ಯಾಬಿನೆಟ್ನಲ್ಲಿ ಆ ಒಂದೇ ಒಂದು ವಿಶ್ವಕಪ್ ಮಾತ್ರ ಇಲ್ಲ. ಡಲ್ಲಾಸ್ನಲ್ಲಿ ಸ್ಪೇನ್ ಎದುರು ಆತನ ಕೊನೆಯ ವಿಶ್ವಕಪ್ ಪಂದ್ಯ ಮುಗಿದಾಗ ಇಡೀ ಪ್ರಪಂಚದ ರೊನಾಲ್ಡೋ ಅಭಿಮಾನಿಗಳ ಹೃದಯ ಒಡೆದು ಚೂರಾಗಿತ್ತು. ಬಹುಶಃ ರೊನಾಲ್ಡೋ
ರೊನಾಲ್ಡೋ ವಿಶ್ವಕಪ್ ಗೆಲ್ಲದೇ ಇರಬಹುದು. ಕಪ್ ಗೆದ್ದರಷ್ಟೇ ಲೆಜೆಂಡ್ ಆಗುತ್ತಾರೆ ಎಂಬ ರೂಲ್ಸ್ ಏನಾದರೂ ಇದ್ರೆ ಆ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ ಏಕೈಕ ಗೋಟ್ ಕ್ರಿಸ್ಟಿಯಾನೋ. ಟ್ರೋಫಿಗಳಿಂದ ಒಬ್ಬ ಆಟಗಾರನ ವೃತ್ತಿ ಜೀವನವನ್ನ ಅಳೆಯಬಹುದು, ಆದರೆ ಆತ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಮೂಡಿಸಿದ ಇಂಪ್ಯಾಕ್ಟ್ ಅನ್ನ ಯಾವ ಟ್ರೋಫಿಯಿಂದಲೂ ಅಳೆಯಲು ಸಾಧ್ಯವಿಲ್ಲ. ಪ್ಯಾಲೆಸ್ತೇನ್ನಂತಹ ನೊಂದ ಜೀವಗಳಿಗೆ ಮಿಡಿದ ಅವನ ಮನುಷ್ಯತ್ವ, ಸೋತಾಗಲು ಎದ್ದು ನಿಲ್ಲಬೇಕು ಎಂದು ಕಲಿಸಿದ ಅವನ ಹೋರಾಟ, ಕಷ್ಟಪಟ್ಟು ದುಡಿದರೆ ಜಗತ್ತನ್ನೇ ಆಳಬಹುದು ಎಂದು ತೋರಿಸಿಕೊಟ್ಟ ಅವನ ಸಾಧನೆ, ಇವೆಲ್ಲವೂ ಯಾವುದೇ ವಿಶ್ವಕಪ್ಗಿಂತಲೂ ದೊಡ್ಡದು. ನೇಯ್ಮರ್ನ ಆಟದ ಸೌಂದರ್ಯ ಮತ್ತು ರೊನಾಲ್ಡ್ನ ಛಲವನ್ನ ಈ ತಲೆಮಾರು ಮಿಸ್ ಮಾಡಿಕೊಳ್ಳಬಹುದು. ಇತಿಹಾಸದ ಪುಟಗಳಲ್ಲಿ ಆತ ಎಂದೆಂದಿಗೂ ಕಿರೀಟವಿಲ್ಲದ ರಾಜನಾಗಿ ಕೋಟ್ಯಾಂತರ ಯುವಕರ ಆಶಾಕಿರಣವಾಗಿ ವಿರಾಜಿಸುತ್ತಾನೆ. ಥ್ಯಾಂಕ್ ಯು ಕ್ರಿಸ್ಟಿಯಾನೋ ಫಾರ್ ಎವ್ರಿಥಿಂಗ್. ಕಪ್ಪು ನಿನ್ನ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ನೀನು ಗೆದ್ದಿರುವುದು ಈ ಜಗತ್ತಿನ ಹೃದಯಗಳನ್ನ.